ವೆಲ್ಕಮ್ ಟು ನಾಜಿಯಾ ಫೋರಂ. ಇವತ್ತಿನ ವಿಡಿಯೋ ಸೈಕಾಲಜಿ ಅಥವಾ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ್ದಾಗಿದೆ. ಅದು HSTR ಆಗಿರಲಿ, GPSTR ಆಗಿರಲಿ, PSTR ಆಗಿರಲಿ ಎಲ್ಲರಿಗೂ ಉಪಯೋಗವಾಗುವಂಥದ್ದು. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡಿಲೇ ಮಾಡದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ವಿಲ್ ಹೆಲ್ಮ್ ವುಂಟ್. ಓಕೆ, 4 ಆಪ್ಷನ್ ನಲ್ಲಿ ನಾವು ವಿಲ್ ಹೆಲ್ಮ್ ವುಂಟನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತಾ ಇದ್ದೀವಿ. ಮೊದಲ ಮನೋವಿಜ್ಞಾನ ಪ್ರಯೋಗಾಲಯವನ್ನು ಯಾರು ಸ್ಥಾಪಿಸಿದರು? ವಿಲ್ ಹೆಲ್ಮ್ ವುಂಟ್ 1879ರಲ್ಲಿ. ಮನೋವಿಜ್ಞಾನ ಎಂದರೇನು? ಮಾನವನ ನಡವಳಿಕೆ, ಮಾನಸಿಕ ಮತ್ತು ಪ್ರಕ್ರಿಯೆಗಳ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸಿದರು? ಜೀನ್ ಪಿಯಾಜೆರು ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತವನ್ನ ಪ್ರತಿಪಾದಿಸಿದರು. ಜೀನ್ ಪಿಯಾಜೆ. ಪಿಯಾಜೆ ಅವರ ಪ್ರಕಾರ ಮೊದಲ ಹಂತ ಯಾವುದು? ಸಂವೇದನಾ ಚಲನಾತ್ಮಕ ಹಂತ. ಸೆನ್ಸೋರಿ ಮೋಟಾರ್, ದಟ್ ಈಸ್ 0 to 2 year. ಪೂರಕ ಕಾರ್ಯಾತ್ಮಕ ಹಂತದ ವಯಸ್ಸು ಎಷ್ಟು? 2 ರಿಂದ 7 ವರ್ಷ. ಮೂರ್ತ ಕಾರ್ಯಾತ್ಮಕ ಹಂತದ ವಯಸ್ಸು 7 ರಿಂದ 11 ವರ್ಷ. ಔಪಚಾರಿಕ ಕಾರ್ಯಾತ್ಮಕ ಹಂತ ಯಾವ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ? ಸುಮಾರು 11 ವರ್ಷ. ಸಾಮಾಜಿಕ ಸಾಂಸ್ಕೃತಿಕ ಬೆಳವಣಿಗೆಯ ಸಿದ್ಧಾಂತಕ್ಕೆ ಯಾರು ಸಂಬಂಧಿಸಿದವರು? ಲೆವ್ ವ್ಯಗೊಟ್ಸ್ಕಿ. ಝಡ್ಪಿಡಿ ಅಂದರೇನು? ಸಮೀಪದ ಬೆಳವಣಿಗೆ ವಲಯ ಅಥವಾ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಬಹು ಬುದ್ಧಿಮತ್ತೆಗಳ ಸಿದ್ಧಾಂತವನ್ನು ಯಾರು ನೀಡಿದರು? ಹಾರ್ವರ್ಡ್ ಗಾರ್ಡ್ನರ್. ಸ್ಟಿಯರ್ಮನ್ ಅವರ ಬುದ್ಧಿಮತ್ತೆಯ ಸಿದ್ಧಾಂತ ಯಾವುದು? ದ್ವಿಘಟಕ ಸಿದ್ಧಾಂತ. ಸಾಮಾನ್ಯ ಮತ್ತು ನಿರ್ದಿಷ್ಟ ಅಂಶಗಳ ಆಧಾರದ ಮೇಲೆ ಸಿದ್ಧಾಂತವನ್ನು ರೂಪಿಸಿದರು. ಮೊದಲು ಪ್ರಾಯೋಗಿಕ ಬುದ್ಧಿಮತ್ತೆ ಪರೀಕ್ಷೆ ಅಭಿವೃದ್ಧಿಪಡಿಸಿದವರು ಯಾರಪ್ಪ? ಆಲ್ಫ್ರೆಡ್ ಬೀನೆ ಮತ್ತು ಥಿಯೋಡರ್ ಸೈಮನ್. ಐಕ್ಯೂ ಎಂದರೇನು? ಬುದ್ಧಿಮತ್ತೆಯ ಲಬ್ಧ, ಇಂಟೆಲಿಜೆನ್ಸ್ ಕೋಶಂಟ್. ಮಾಸ್ಲೋ ಅವರ ಪ್ರಸಿದ್ಧ ಸಿದ್ಧಾಂತ ಯಾವುದು? ಅಗತ್ಯಗಳ ಶ್ರೇಣೀಕರಣ ಸಿದ್ಧಾಂತ. ನಾವಿಲ್ಲಿ ತಿಳ್ಕೊಬೇಕು, ಕಂಪಲ್ಸರಿ ಒಂದು ಕ್ವಶನ್ ಐಕ್ಯೂ ಮೇಲೆ ಬಿದ್ದ ಬಿಡ್ತದೆ. ಯಾವ ಬೇಕಾದ ಎಕ್ಸಾಮ್ ಇರ್ಲಿ, ಐಕ್ಯೂ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದ. ಹೌದಾ? ಮಾಸ್ಲೋ ಅವರ ಪ್ರಕಾರ ಶ್ರೇಣಿಯಲ್ಲಿ ಅತ್ಯಂತ ಮೂಲಭೂತ ಅಗತ್ಯ ಯಾವುದು? ಶಾರೀರಿಕ ಅಗತ್ಯಗಳು, ಸೈಕಾಲಜಿಕಲ್ ನೀಡ್ಸ್. ಮಾಸ್ಲೋ ಅವರ ಮೂಲ ಶ್ರೇಣಿಯ ಅತ್ಯುನ್ನತ ಅಗತ್ಯ ಯಾವುದು? ಸ್ವಯಂ ಸಾಕ್ಷಾತ್ಕಾರ, ಸೆಲ್ಫ್ ಆಕ್ಚುಲೈಸೇಷನ್. ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತಕ್ಕೆ ಸಂಬಂಧಿಸಿದವರು ಯಾರು? ಇವಾನ್ ಪಾವ್ಲೋ. ಕ್ಲಾಸಿಕಲ್ ಕಂಡೀಷನಿಂಗ್. ಕಾರ್ಯಾತ್ಮಕ ಅನುಬಂಧಕ್ಕೆ ಸಂಬಂಧಿಸಿದವರು BF ಸ್ಕಿನ್ನರ್. ಪ್ರಯತ್ನ ಮತ್ತು ದೋಷ ಕಲಿಕೆ, ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಎಡ್ವರ್ಡ್ ಥಾರ್ನ್ಡೈಕ್. ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಆಲ್ಬರ್ಟ್ ಬಂಡೂರಾ. ವೀಕ್ಷಣಾ ಕಲಿಕೆ ಎಂದರೇನು? ವೀಕ್ಷಿಸಿ ಅನುಕರಿಸುವುದು ಕಲಿಕೆ, ವೀಕ್ಷಣಾ ಕಲಿಕೆ. ನೈತಿಕ ಬೆಳವಣಿಗೆ ಸಿದ್ಧಾಂತ ಸಂಬಂಧಿಸಿದವರು ಲಾರೆನ್ಸ್ ಕೋಹ್ಲ್ಬರ್ಗ್. ಮಾನಸಿಕ ಸಾಮಾಜಿಕ ಬೆಳವಣಿಗೆ ಸಿದ್ಧಾಂತವನ್ನು ಎರಿಕ್ ಎರಿಕ್ಸನ್. ಓಕೆ, ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಪಿಯಾಜೆ ಎದಕ್ಕೆ ಸಂಬಂಧಿಸಿದ? ಜ್ಞಾನಾತ್ಮಕ ಬೆಳವಣಿಗೆಗೆ. ವ್ಯಗೊಟ್ಸ್ಕಿ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ, ಝಡ್ಪಿಡಿ ಸಿದ್ಧಾಂತವನ್ನು ಹೇಳ್ತಾರೆ ಅವರು. ಪಾವ್ಲೋ ಶಾಸ್ತ್ರೀಯ ಅನುಬಂಧನ ಕಲಿಕೆ. ಸ್ಕಿನ್ನರ ಕಾರ್ಯಾತ್ಮಕ ಅನುಬಂಧನ ಕಲಿಕೆ. ಥಾರ್ನ್ಡೈಕ್ ಪ್ರಯತ್ನ ದೋಷ ಕಲಿಕೆ. ಬಂಡೂರಾ ಸಾಮಾಜಿಕ ಕಲಿಕೆ. ಗಾರ್ಡ್ನರ ಬುದ್ಧಿಮತ್ತೆ. ಸ್ಪಿಯರ್ಮನ್ ದ್ವಿಘಟಕ ಬುದ್ಧಿಮತ್ತೆ. ಮಾಸ್ಲೋ ಅಗತ್ಯತೆಗಳ ಶ್ರೇಣಿ. ಕೋಹ್ಲ್ಬರ್ಗ್ ನೈತಿಕ ಬೆಳವಣಿಗೆ. ಎರಿಕ್ಸನ್ ಮಾನಸಿಕ ಸಾಮಾಜಿಕ ಬೆಳವಣಿಗೆ. ಇವೆಲ್ಲವನ್ನು ನಾವು ನೆನಪಿಟ್ಕೋಬೇಕು. ನಾವು ಸೈಕಾಲಜಿ ಓದ್ಬೇಕಾದ್ರೆ ಇಷ್ಟು ಹೆಸರುಗಳು ಏನ್ ಬರ್ತಾವಲ್ಲ, ಇವು ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ನಲ್ಲಿ ಕೇಳುವಂತ ಒಂದು ಹೆಸರುಗಳು. ಹೌದಾ? ಸೊ ನಿಮಗೆಲ್ಲರಿಗೂ ಇದು ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎನಿ ಕ್ವಶನ್ ಇದ್ರೆ ಕ್ವಶನ್ ಅನ್ನು ನೀವು ಕೇಳಬಹುದು. ಹೌದಾ? ಸೊ ಇಷ್ಟವಾದರೆ ನೀವು ಬುಕ್ ನಲ್ಲಿ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ಇಲ್ಲೇ ಮೊಬೈಲ್ ನಿಂದ ನೀವು ರೀಡ್ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.